ಧರ್ಮಸ್ಥಳ ಕಬಳಿಸಿದ ದಲಿತ ಮೀಸಲು ಜಮೀನನ್ನ ಮರಳಿ ಪಡೆದು ದಲಿತರಿಗೆ ನೀಡಿ ಇವರ ತಮ್ಮ ಹರ್ಷೇಂದ್ರ ಕುಮಾರ್ ಭೂರಹಿತ ಬಡವ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಜಮೀನ್ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ. ವೀರೇಂದ್ರ ಹೆಗಡೆ ಅವರೇ ಅದನ್ನ ಶಿಫಾರಸು ಮಾಡಿದ್ದಾರೆ. ಸೊ ಏನಾದ್ರೂ ಒಂದಾಗಿ ಟ್ರಿಗರ್ ಆಗುವಂತ ಒಂದು ಪಾಯಿಂಟ್ ಬಂದ್ರೆ ಜನರು ರೊಚ್ಚಿಗೆ ಹೇಳ್ತಾರೆ, ಜನರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಕಾಮನ್ ಸೆನ್ಸ್ ಕೆಲಸ ಮಾಡ್ತಾ ಇಲ್ವಾ ನಿಮಗೆ ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ, ಅಥವಾ ಜನರನ್ನ ಯಾಮಾರಿಸಬೇಕು ಅಂತ ಇದ್ದೀರಾ? ಯಾರನ್ನ ಬಚಾವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ಸೀರೀಸ್ ಆಫ್ ಕೇಸಸ್ ಹೇಗೆ ನಡೀತವೆ ಸ್ವಾಮಿ? ಮಿಸ್ಟರ್ ಮೊಹಂತಿ ಅವರೇ, ಸಿದ್ದರಾಮಯ್ಯನವರೇ, ಗೃಹ ಮಂತ್ರಿಗಳೇ, ಡಿ.ಕೆ. ಶಿವಕುಮಾರ್ ಅವರೇ ಉತ್ತರ ಕೊಡಿ ಜನರಿಗೆ. ಮುಂದಿನ ದಿನಗಳಲ್ಲಿ ಯಾವ ಪರಿಣಾಮ ಬೀರಬಹುದು ಅಂತ ಅನ್ಸುತ್ತೆ? ಮುಂದಿನ ದಿನಗಳು ನನ್ನಂದಾಜೆ ಇದು ಉಗ್ರ ಸ್ವರೂಪ ಪಡ್ಕೊಳ್ಳುತ್ತೆ ಅಂತ ಅನ್ಸುತ್ತೆ. ಬಡಗುಟ್ಟಿದ ಆಕ್ರೋಶ ಯಾವ ಕ್ಷಣದಲ್ಲಿ ಯಾವ ಪಾಯಿಂಟ್ ಇಂದ ಟ್ರಿಗರ್ ಆಗುತ್ತೆ, ಹೇಗೆ ಬರುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಉಲ್ಟಾ ಹೊಡೆದ್ರೆ ಜನ ಉಲ್ಟಾ ಹೊಡಿತಾರೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿ.ಎಂ. ಪವಿತ್ರ. ಧರ್ಮಸ್ಥಳದಲ್ಲಿ ಸೌಜನ್ಯಳ ಅತ್ಯಾಚಾರ ಮತ್ತು ಕೊಲೆ ನಡೆದು ಈಗಾಗಲೇ 13 ವರ್ಷಗಳಾಗಿದೆ. ನೂರಾರು ಜನರು ನಾಪತ್ತೆ ಮತ್ತು ಅಸಹಜ ಸಾವು ಪ್ರಕರಣ ಅಷ್ಟೇ ಅಲ್ಲ, ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ನ್ಯಾಯಕ್ಕೆ ಆಗ್ರಹಿಸಿ ರಾಜ್ಯದಾದ್ಯಂತ ಇವತ್ತು ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಪ್ರತಿಭಟನೆ ನಡೆಸೋಕೆ ಕರೆ ಕೊಟ್ಟಿತು. ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ನಡೆದಿದ್ದ ದಿನವಾದ ಇಂದು ರಾಜ್ಯದ 60 ಕಡೆಗಳಲ್ಲಿ ನ್ಯಾಯಕ್ಕಾಗಿ ಜನಾಗ್ರಹ ಪ್ರತಿಭಟನೆಗಳು, ಜನಾಗ್ರಹ ಸಭೆಗಳು, ಆಗ್ರಹ ಪತ್ರ ಸಲ್ಲಿಕೆಗಳು ಹಾಗೂ ಕ್ಯಾಂಡಲ್ ಲೈಟ್ ಪ್ರದರ್ಶನಗಳು ನಡೆದಿದೆ. ಯಾವ ರೀತಿಯಲ್ಲಿ ಹೋರಾಟ ನಡೆದಿದೆ ಅನ್ನೋ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಹಿರಿಯ ಪತ್ರಕರ್ತರಾಗಿರುವಂತಹ ದೊಡ್ಡಿಪಾಳ್ಯ ನರಸಿಂಹಮೂರ್ತಿ ಅವರು ಇದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ನಮಸ್ಕಾರ. ಈಗಾಗಲೇ ನೀವು ಸಹ ರಾಜ್ಯದಾದ್ಯಂತ ಬಂದಿರುವಂತಹ ಒಂದಿಷ್ಟು ವಿಜುವಲ್ಸ್ ಗಳನ್ನ ನೋಡಿರ್ತೀರಿ. ಅದರಲ್ಲಿ ಜಾಸ್ತಿ ಮನಸ್ಸಿಗೆ ಹಿಟ್ ಆಗಿದ್ದು ಅಂತಂದ್ರೆ ಕೋಲಾರದ್ದೊಂದು ವಿಜುವಲ್ಸ್ ಸರ್. ಅದರಲ್ಲಿ ಹೆಚ್ಚಿನದಾಗಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ರು. ಅದ್ ಯಾವ ರೀತಿ ಕನೆಕ್ಟ್ ಆಗತ್ತೆ ಅಂತಂದ್ರೆ, ಸೌಜನ್ಯಳಿಗೂ ಸಹ ಅವಳ ಮರಣದ ಸಮಯದಲ್ಲಿ ಅದೇ ಒಂದು ವಿದ್ಯಾರ್ಥಿನಿಯರ ಏನು ವಯಸ್ಸಿತ್ತು, PUC ಡಿಗ್ರಿ, ಆ ವಯಸ್ಸಿನಲ್ಲಿ ಇದ್ಲು ಅವಳು ಸಹ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸಹಜವಾಗಿ ಹೆಣ್ಮಕ್ಳನ್ನ ಕಾಡ್ಲಿಕ್ಕೆ ಕಾರಣ ಇದೆ. ನೋಡಿ, ಒಬ್ಬ ಹೆಣ್ಮಗಳು ತನ್ನ ಆತಂಕವನ್ನು ಮಾಧ್ಯಮಗಳ ಮುಂದೆ ಮಾತಾಡ್ತಾ ಇದ್ಲು. ಬಹುಶಃ ಅವಳಿಗೊಂದು 17-18 ವಯಸ್ಸಿದ್ದಿರ್ಬೋದು. ಏನು ಹೇಳ್ತಾ ಇದ್ಲು ಅಂದರೆ, ಈ ಥರ 13 ವರ್ಷ ಆದರೂ ನ್ಯಾಯ ಸಿಕ್ಕಿಲ್ಲ, ನಮ್ಮ ಹೆಣ್ಮಕ್ಳಿಗೆ, ವಿದ್ಯಾರ್ಥಿನಿಯರಿಗೆ, ಕಾಲೇಜಿಗೆ ಹೋಗೋರಿಗೆ ರಕ್ಷಣೆ ಇಲ್ಲ ಅಂತಂದರೆ ನಮ್ಮ ಮನೆಗಳಲ್ಲಿ ವಿದ್ಯಾರ್ಥಿನಿಯರನ್ನ ಆಚೆ ಕಳಿಸ್ಲಿಕ್ಕೆ ಭಯಪಡ್ತಾರೆ, ಶಾಲೆಗಳಿಗೆ ಕಳಿಸ್ಲಿಕ್ಕೆ, ಕಾಲೇಜುಗಳಿಗೆ ಕಳಿಸ್ಲಿಕ್ಕೆ ಭಯಪಡ್ತಾರೆ. ನಾವು 3-4 ಕಿಲೋಮೀಟ್ರ್ ದೂರ ನಡೆದು ಹೋಗಬೇಕಾಗಿರುವಂಥ ಪರಿಸ್ಥಿತಿ ಇರುತ್ತೆ. ಸೊ ಇದು ಸರ್ಕಾರ ಒಂದು ಭರವಸೆ ಕೊಡಲಿಲ್ಲ ಅಂದರೆ, ಒಂದು ನ್ಯಾಯ ಒದಗಿಸಿ ಒಂದು ಅಪರಾಧಿಗಳಿಗೆ ಶಿಕ್ಷೆ ಆಗಲಿಲ್ಲ ಅಂತಂದರೆ ನಮಗೆ ಮನೆಗಳಲ್ಲಿ, ಕಾಲೇಜುಗಳಿಗೆ ಕಳಿಸೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದು ಭಾವನೆಯಿಂದ ಮಾತಾಡ್ತಾ ಇದ್ವಿ. ಇದು ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್. ಹೊರಗಡೆ ಅಸುರಕ್ಷತೆಯ ಭಾವನೆ ಇದೆ ಅಂತಂದರೆ ಹೆಣ್ಮಕ್ಳನ್ನ ಯಾರ ಮನೆಯಿಂದ ಆಚೆ ಕಳಿಸ್ತಾರೆ? ಈಗ ಬೇಟಿ ಬಚಾವ್, ಮಹಿಳಾ ಸಶಕ್ತೀಕರಣ, ಸ್ತ್ರೀ ಶಕ್ತಿ, ಅದು ಇದು ಅಂತ ಹೇಳಿ ಈ ಗೃಹಲಕ್ಷ್ಮಿ ಶಕ್ತಿ ಏನೇನೋ ಯೋಜನೆಗಳು ಅಂತ ಮಾಡ್ತಾರೆ, ಮಹಿಳೆಯರಿಗೋಸ್ಕರ ಮಾಡ್ತೀವಿ ಅಂತ. ಸುರಕ್ಷತೆಯ ಭಾವನೆ ಇಲ್ಲದೆ ಹೋದರೆ ಹೆಣ್ಮಕ್ಳ ಮೇಲೆ ಕೈ ಹಾಕುವಂಥ ಜನರಿಗೆ ಶಿಕ್ಷೆ ಕಾನೂನು ಪ್ರಕಾರ ಆಗೋದಿಲ್ಲ ಅಂತಾದರೆ, ಅದರಲ್ಲೂ ಬಲಾಢ್ಯರಿಗೆ ಶಿಕ್ಷೆ ಆಗೋದಿಲ್ಲ ಅಂತಂದರೆ ಬಡ ಹೆಣ್ಣು ಮಕ್ಕಳಿಗೆ ಎಲ್ಲಿ ಭರವಸೆ ಇರುತ್ತೆ ಹೊರಗಡೆ ಹೋಗ್ಲಿಕ್ಕೆ? ಹೆಣ್ಮಕ್ಳು ಆಚೆ ಹೋದರೆ ಹೊರಗಡೆ ಬರ್ತಾರೆ ಅನ್ನೋ ಒಂದು ಧೈರ್ಯ ಆದರೂ ಹೇಗಿರುತ್ತೆ? ಅದು ಆ ಧರ್ಮಸ್ಥಳದ ಸುತ್ತಮುತ್ತಲಲ್ಲಿ ಇದು ಬಹಳ ವ್ಯಾಪಕವಾಗಿ ಒಂದು ಭೀತಿ, ಭಯ ಆವರಿಸಿದೆ. ಇತ್ತೀಚಿನ ದಿನಗಳಲ್ಲಿ ಹೋರಾಟಗಳು ಇದೆಲ್ಲ ನಡೀತಾ ಇರೋ ಸಂದರ್ಭದಲ್ಲಿ ಒಂದಷ್ಟು ಧೈರ್ಯ ಇದೆಲ್ಲ ಬಂದಿರೋದು ನಿಜ. ಬಟ್ ಇದು ಈ ಆತಂಕ, ಆ ಕಾರಣಕ್ಕೋಸ್ಕರ ಹೆಣ್ಮಕ್ಳು ತಮ್ಮದೇ ವಯಸ್ಸಿನ ಇನ್ನೊಬ್ಬಳು ವಿದ್ಯಾರ್ಥಿನಿ ಮೇಲೆದಂಥ ಈ ದೌರ್ಜನ್ಯವನ್ನು, ಈ ಅತ್ಯಾಚಾರವನ್ನು, ಕೊಲೆಯನ್ನು ಅವರು ಸಹಜವಾಗಿ ಕನೆಕ್ಟ್ ಮಾಡ್ಕೋತಾರೆ. ತಾವು ಅಂಥ ಸಂದರ್ಭಗಳನ್ನ ನೋಡಿರ್ತಾರಲ್ಲ, ತಮಗೆ ಗಾಬರಿ ಆಗುವಂಥ, ಭಯ ಹುಟ್ಟಿಸುವಂಥ ಸಂದರ್ಭ ಪ್ರತಿನಿತ್ಯ ಸಮಾಜದಲ್ಲಿ ನಡೀತಾ ಇರ್ತಲ್ಲ. ಸೊ ಅವರು ಅದನ್ನು ಕನೆಕ್ಟ್ ಮಾಡ್ಕೊಳ್ತಾರೆ. ಹೆಣ್ಣುಮಕ್ಕಳ ಈ ಭಾವನೆಗೆ ಈ ಸರ್ಕಾರ, ಸಿದ್ದರಾಮಯ್ಯರ ಸರ್ಕಾರ ಗೌರವ ಕೊಡಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು ಅವ್ರ ನೋವನ್ನು. ಈ ಅಪರಾಧಿ ಪಟ್ಟಭದ್ರ ಶಕ್ತಿಗಳು ಯಾರಿದಾರಲ್ಲ, ಅಪರಾಧಿಗಳು ಪಟ್ಟಭದ್ರರೇ ಇದ್ದಾರೆ, ಬಡಪಾಯಿಗಳಂತೂ ಅಲ್ಲ. ಭಯಂಕರವಾದ ಶಕ್ತಿಶಾಲಿಯಾದಂಥ ಒಂದು ಗ್ಯಾಂಗ್ ಇದೆ. ಅದನ್ನು ಪತ್ತೆ ಹಚ್ಚಿ ಕಾನೂನಿನ ಮೇಲೆ, ಸರ್ಕಾರಗಳ ಮೇಲೆ, ಪ್ರಜಾಪ್ರಭುತ್ವದ ಮೇಲೆ ಭರವಸೆ ಬರೋ ರೀತಿ ಈ ಸರ್ಕಾರ ಮಾಡಬೇಕು. ಸರ್, ಇನ್ನೊಂದು, ಜನರು ಪ್ಲೇ ಕಾರ್ಡ್ಗಳನ್ನ ಹಿಡ್ಕೊಂಡು ಸಹ ಹೋರಾಟ ಮಾಡ್ತಿದ್ದಾರೆ. ಆ ಪ್ಲೇ ಕಾರ್ಡ್ಗಳಲ್ಲಿ ಏನ್ ಬರ್ದಿದ್ರು ಅಂತಂದ್ರೆ, ಆರೋಪಿಗಳನ್ನ ಬಿಟ್ಟು ಹೋರಾಟಗಾರರನ್ನ ಬೇಟೆಯಾಡುವಂಥ ವ್ಯವಸ್ಥೆಗೆ ಧಿಕ್ಕಾರ ಅಂತ ಬರ್ದಿದ್ದಾರೆ. ಪ್ರಶ್ನೆ ಏನದ್ರಲ್ಲಿ? ಅದು ಭಾಳ ಸ್ಪಷ್ಟವಾಗಿದೆ. ಆರೋಪಿಗಳನ್ನು ಬಿಟ್ಟು ಅಥವಾ ಅಪರಾಧಿಗಳನ್ನು ಬಿಟ್ಟು ಯಾರು ಹೋರಾಟಗಾರರನ್ನ ಬೇಟೆ ಮಾಡುವಂಥ ವ್ಯವಸ್ಥೆ ಇದೆ. ಇದು ವಾಸ್ತವ ಅಲ್ವಾ? ಇದು ನಡೀತಾ ಇರೋದೇನು? ಕಳೆದ 2-3 ತಿಂಗಳಿಂದ ನಡೀತಾ ಇರೋದೇನು? ಕಳೆದ 2-3 ತಿಂಗಳಿಂದ ಯೂಟ್ಯೂಬರ್ಸ್ ಮೇಲೆ ಅಲ್ಲೇ ಆಗ್ತಾ ಇದೆ. ಯೂಟ್ಯೂಬರ್ಗಳು ನಮ್ಮ ಧರ್ಮಕ್ಕೆ ಧಕ್ಕೆ ತಂದುಬಿಟ್ರು, ನಮ್ಮ ಊರಿಗೆ ಅಪಮಾನ ಮಾಡಿಬಿಟ್ರು. ಏನು ಅಪಮಾನ ಮಾಡಿದ್ದಾರೆ? ಯಾವ ಧರ್ಮಕ್ಕೆ ಅಪಚಾರ ಮಾಡಿದ್ದಾರೆ? ಯೂಟ್ಯೂಬರ್ಸು
ಸತ್ಯಾಂಶವನ್ನು ವರದಿ ಮಾಡಿದ್ದಾರೆ. ನಾನು ಕೂಡ ಧರ್ಮಸ್ಥಳದ ಸುತ್ತಮುತ್ತ, ಧರ್ಮಸ್ಥಳ ಬೆಳ್ತಂಗಡಿ ಸುತ್ತಮುತ್ತ 10 ಬಾರಿ ಸುತ್ತಾಡಿದ್ದೇನೆ. ಹಲವಾರು ಗ್ರಾಮಗಳಿಗೆ ಭೇಟಿ ಮಾಡಿದ್ದೇನೆ. ಉದಾಹರಣೆಗೆ ಪಕ್ಕದಲ್ಲಿರ್ತಕ್ಕಂಥ ದಲಿತ ಕಾಲೋನಿಗಳ ಅವರ ಪರಿಸ್ಥಿತಿಗಳನ್ನು ನಾವು ಖುದ್ದಾಗಿ ನೋಡಿದ್ದೇವೆ, ವರದಿ ಮಾಡಿದ್ದೇವೆ, ಫೀಲ್ಡ್ ರಿಪೋರ್ಟ್ ಮಾಡಿದ್ದೇವೆ, ಜನರನ್ನು ಮಾತಾಡಿಸಿದ್ದೇವೆ. ವಾಟ್ ಈಸ್ ದ ಪ್ರಾಬ್ಲಮ್? ಅದು ದುರಂತ ಏನು ಗೊತ್ತಾ? ಮುಂಡ್ರಪಾಡಿ ಅನ್ನೋ ಒಂದು ಗ್ರಾಮದಲ್ಲಿ ನಾನು ಹೋಗಿ ಮುಂಡ್ರಪಾಡಿ ಗ್ರಾಮಸ್ಥರನ್ನು ಕೂರಿಸಿ, ಅದು ಗುಡಿಯಲ್ಲಿ, ಅಲ್ಲಿ ಕೊರಗಜ್ಜನ ಗುಡಿ ಅಂತ ಇದೆ. ಕೊರಗಜ್ಜನ ಗುಡಿ, ಕೊರಗಜ್ಜ ಅಂದರೆ ಅಲ್ಲಿ ಜನರಿಗೆ ಒಂದು ಬಹಳ ಭಯಭಕ್ತಿ ಇದೆ, ದೈವಿಕ ನಂಬಿಕೆ ಇದೆ. ಆ ಗುಡಿಯಲ್ಲಿ ಕೂರಿಸಿ ನಾನು ಅವ್ರ ಹತ್ರ ಮಾತಾಡಿದ್ದೇನೆ. ಆ ವಿಡಿಯೋ ಲಕ್ಷಾಂತರ ಜನ ನೋಡಿದರು. ಇದೇ ಚಾನಲಲ್ಲಿ ಲಕ್ಷಾಂತರ ಜನ ನೋಡಿದರು. ಅದನ್ನು ನಾನಾ ರೀತಿಯ ಸುಳ್ಳು ಪೊಳ್ಳು ಹೇಳಿ ಆ ಜನ ತಮ್ಮ ಗೋಳನ್ನು, ತಮ್ಮ ಅನುಭವ, ತಮಗಾದ ತೊಂದರೆಗಳನ್ನು, ಅನುಭವಗಳನ್ನು ಅವರು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ. ಅದನ್ನು ಕೂಡ ಇವರು ನಮ್ಮ ವಿರುದ್ಧ ಅಪಪ್ರಚಾರ ಅಂತ ಹೇಳಿ ಸುಳ್ಳು ಹೇಳಿ ಆ ವಿಡಿಯೋ ಡಿಲೀಟ್ ಮಾಡಿಸಿದ್ದಾರೆ. ಸುಳ್ಳು ದಾಖಲೆ ಕೊಟ್ಟು ಕೋರ್ಟನ್ನು ಕೂಡ ದಿಕ್ಕು ತಪ್ಪಿಸಿ ಇದು ಪರಿಸ್ಥಿತಿ. ಈ SIT ಒಳಗೂ ಕೂಡ ಈಗ ಅದೇ ನಡೀತಾ ಇದೆ. SITಯಲ್ಲಿ ಏನು ನಡೀತಾ ಇದೆ? SITಯಲ್ಲಿ ದೂರು ಕೊಡ್ಲಿಕ್ಕೆ ಹೋದವ್ರ ಮೇಲೆ ಹರಾಸ್ಮೆಂಟ್ ಇರೋ ಕಂಪ್ಲೇಂಟ್ಮೆಂಟ್ ಇದೆ. ಮಂಡ್ಯದ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಂಡ್ಯದ ಮಹಿಳೆ ಚಿಕ್ಕ ಕೆಂಪಮ್ಮ ಅಂತನೋ ಏನೋ ಅವ್ರ ಹೆಸರು. ಬಹಳ ಹರಾಸ್ ಮಾಡಿದ್ರು, ಏಕವಚನದಲ್ಲಿ ಮಾತಾಡಿದ್ರೆ. ಯಾರು ಮಂಜುನಾಥ್ ಗೌಡ ಅಂತ ಒಬ್ಬ, ಇನ್ನೊಬ್ಬ ಸುಹಾಸ್ ಅಂತನೋ ಇನ್ನೊಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ಗಳು ಭಾಳ ಅವಮಾನಕಾರಿಯಾಗಿ ಮಾಡಿದ್ರು ಅಂತ ಭಾಳ ಕೋಪೋದ್ರಿಕ್ತವಾಗಿ ಮಾತಾಡಿದೆ ಅವ್ರ ನೋವನ್ನ. ಸೊ ಇದಲ್ಲದೆ ಮಹೇಶ್ ಶೆಟ್ಟಿ ಅನ್ನೋ ಹೋರಾಟಗಾರರ ಮೇಲೆ, ಮಹೇಶ್ ಶೆಟ್ಟಿ ಮೊದಲಿಂದ ಇದರ ಮುಂಚೂಣಿ ಇರ್ತಕ್ಕಂಥವ್ರು, ಅವ್ರನ್ನ ಯಾವ ರೀತಿ ಬೇಟೆ ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಹೌದಾ? ಅವ್ರ ಮನೆಗೆ SIT ಪೊಲೀಸರು ದಾಳಿ ಮಾಡಿದ್ದಾರೆ. ದಾಳಿ ಮಾಡಿ ಏನು ಸಿಕ್ಕಿರೋದೇನು? ಒಂದು ಕತ್ತಿಗಳು ಪ್ರತಿ ಮನೆ ಇರ್ತವೆ. ಅದು ಎಂಥ ಕತ್ತಿ ನನಗೆ ಗೊತ್ತಿಲ್ಲ. ಮತ್ತು ಏರ್ಗನ್ನು, ಮಲೆನಾಡಿನಲ್ಲಿ ಆ ಭಾಗದಲ್ಲಿ ಪ್ರತಿ ಮನೇಲಿ ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲಿ ಏರ್ಗನ್ ಇರುತ್ತೆ. ಮಂಗಗಳನ್ನ ಓಡಿಸ್ಲಿಕ್ಕೆ, ಕಾಡು ಪ್ರಾಣಿಗಳು ಓಡಿಸ್ಲಿಕ್ಕೆ ನಾನು ನೋಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲಿ ಇರ್ತವೆ. ಅದನ್ನು ಇಟ್ಕೊಂಡು ಹಳೆಯದನ್ನೆಲ್ಲ ಯಾವುದ್ಯಾವುದೋ ಕೇಸ್ಗಳನ್ನ ಜೋಡಿಸಿ ಅವ್ರನ್ನ ಗಡೀಪಾರು ಮಾಡಬೇಕು ಅಂತ ಹೇಳಿ ಒಂದು ಆದೇಶ ಹೊರಡಿಸಿದ್ದಾರೆ. ಈಗ ಅದು ಕೋರ್ಟಲ್ಲಿ ಚರ್ಚೆ ಇದೆ. ಕೋರ್ಟ್ಗೆ ಹೋಗಿದ್ದಾರೆ ಅದನ್ನು ಪ್ರಶ್ನೆ ಮಾಡಿ. ಅವರು ಏನು ಉದ್ದೇಶ ಇವ್ರದ್ದು? ಇದಕ್ಕೂ ಮುಂಚೆ ಮಹೇಶ್ ಶೆಟ್ಟಿ ತೆಮರೋಡಿ ಅವರ ಮೇಲೆ ಇನ್ನೊಂದು ಯಾವುದೋ ಒಂದು ಕಂಪ್ಲೇಂಟ್ ತೊಗೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದರು. BL ಸಂತೋಷ್ ಅನ್ನೋ ವ್ಯಕ್ತಿಗೆ ಅವಹೇಳನ ಮಾಡಿದ್ರು ಅಂತ. ಈ ಜನ ಬೆಳಿಗ್ಗೆ ಇದ್ದರೆ ಸಂತ್ರಸ್ತ ಕುಟುಂಬದವರನ್ನು, ಸಂತ್ರಸ್ತ ಸೌಜನ್ಯಳ ತಾಯಿಯನ್ನು ಯಾವ ರೀತಿ ಮಾತಾಡ್ತಾ ಇದ್ದಾರೆ? ಯಾರಾದರೂ ಕ್ರಮ ತಗೊಂಡಿದ್ದಾರಾ? ರಾತ್ರಿ ಹಗಲು ಅವ್ರನ್ನ ಅವಹೇಳನ ಮಾಡ್ತಾರೆ. ಯಾರಾದರೂ ಕ್ರಮ ತಗೊಂಡಿದ್ದಾರಾ? ಪೊಲೀಸರು ಸುಮೋಟೋ ತಗೊಂಡಿದ್ದಾರೆ. ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ. ಸೌಜನ್ಯಳ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ರೀತಿ ನನಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತೇಳಿ. ಯಾರನ್ನಾದರೂ ಅರೆಸ್ಟ್ ಮಾಡಿದಾರಾ? ಇಲ್ವಲ್ಲ. ಯಾರನ್ನ ಅರೆಸ್ಟ್ ಮಾಡಿದ್ದಾರೆ? ಮಹೇಶ್ ಶೆಟ್ಟಿ ಮೇಲೆ ಅರೆಸ್ಟ್ ಮಾಡಿದ್ದಾರೆ, BL ಸಂತೋಷ್ ಕೇಸಲ್ಲಿ. ಸೊ ಈ ಎಲ್ಲವನ್ನು ನೋಡ್ತಾ ಇದ್ದರೆ ಯಾರ ಮೇಲೆ ಅನುಮಾನ ಇದೆಯೋ ಅವರನ್ನು ಅರೆಸ್ಟ್ ಮಾಡಿಲ್ಲ, ಅಥವಾ ಯಾರು ಅಪರಾಧಿಗಳಾಗಿರೋ ಸಾಧ್ಯತೆ ಇದೆಯೋ, ಅಥವಾ ಯಾರು ಅಪರಾಧಿಗಳು ಈ ಅಪರಾಧ ಕೃತ್ಯಗಳಲ್ಲಿ ಅವ್ರನ್ನ ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಇದುವರೆಗೂ. ಅರೆಸ್ಟ್ ಮಾಡ್ತಾ ಇರೋದು ಎಂಕ್ವೈರಿಗೆ ಇವ್ರನ್ನ. ಸೊ ಹೀಗಾಗಿ ಆ ಪ್ಲೇ ಕಾರ್ಡ್ನ ಅರ್ಥ ಅದು. ಅಪರಾಧಿಗಳನ್ನು ಬಿಟ್ಟು ಹೋರಾಟಗಾರರನ್ನ ಬೇಟೆ ಮಾಡುವಂಥ ವ್ಯವಸ್ಥೆ ಇದೆ. ಅದಕ್ಕೆ ಧಿಕ್ಕಾರ ಅಂತನೋ, ಅದು ನಿಲ್ಲಲಿ ಅಂತನೋ ಸರಿಯಾದ ಪ್ಲೇ ಕಾರ್ಡ್ ಹಿಡಿದಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಇನ್ನೊಂದು ಪ್ಲೇ ಕಾರ್ಡ್ ನೀವು ಗಮನಿಸಿರ್ಬೋದು. ಧರ್ಮಸ್ಥಳ ಕಬಳಿಸಿದ ದಲಿತ ಮೀಸಲು ಜಮೀನನ್ನ ಮರಳಿ ಪಡೆದು ಅಶೋಕ್ ನಗರ ಮುಂಡ್ರಪಾಡಿ ದಲಿತರಿಗೆ ನೀಡಿ ಅಂತ ಕೂಡ ಹೇಳಿದ್ದಾರೆ. ಇದೇನಿದು ಮುಂಡ್ರಪಾಡಿ? ನೀವು ಆಗ ಮೆನ್ಷನ್ ಮಾಡಿದ್ರಿ ಮುಂಡ್ರಪಾಡಿ. ಹೌದು, ಆ ಭಾಗದಲ್ಲಿ ಹಲವಾರು ಜನ ಸರ್ಕಾರಿ ಭೂಮಿಯನ್ನ ಉಳುಮೆ ಮಾಡ್ತಾ ಇರ್ತಕ್ಕಂಥವ್ರು ತಮಗೆ ಹಕ್ಕುಪತ್ರ ಬೇಕು ಅಂತ ಹೇಳಿ ಕೇಳಿ ಹೋರಾಟ ಮಾಡ್ತಾ ಇರೋರು ಬಹಳ ಜನ ಇದ್ದಾರೆ. ಆದರೆ ಅವ್ರು ನೇರವಾಗಿ ಆರೋಪಿಸಿದ್ದು ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಸ್ಥಳೀಯರು. ಆದರೆ ಅವ್ರಿಗೆ ಹಕ್ಕುಪತ್ರಗಳಾಗಿಲ್ಲ. ಅದರ ಬದಲಿಗೆ ಡಾಕ್ಟರ್ ವೀರೇಂದ್ರ ಹೆಗಡೆ, ರಾಜ್ಯಸಭಾ ಸದಸ್ಯರು ಮತ್ತು ಧರ್ಮಾಧಿಕಾರಿ ಯಾರಿದ್ದಾರೆ, ಧರ್ಮಸ್ಥಳದ ಆಡಳಿತದ ಮುಖ್ಯಸ್ಥರು, ಇವರ ತಮ್ಮ ಹರ್ಷೇಂದ್ರ ಕುಮಾರ್ ಭೂರಹಿತ ಬಡವ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಜಮೀನು ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ. ಭೂರಹಿತ ಬಡವ ಅಂತ ಹೇಳಿ ಅದನ್ನು ವೀರೇಂದ್ರ ಹೆಗ್ಗಡೆಯವರೇ ಅದನ್ನು ಶಿಫಾರಸು ಮಾಡಿದ್ದಾರೆ. ಹರ್ಷೇಂದ್ರ ಕುಮಾರ್ ಅವರಿಗೆ ಯಾವುದೇ ಭೂಮಿ ಇರುವುದಿಲ್ಲ, ಸ್ವಂತ ಆದಾಯ ಮಾಸಿಕ 100 ರೂಪಾಯಿ ಇರುತ್ತದೆ, ಮಾಸಿಕ 100 ರೂಪಾಯಿ. ಇವರಿಗೆ ಕುಟುಂಬದಿಂದ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಆಸ್ತಿಯೂ ಇರುವುದಿಲ್ಲ ಅಂತ ಹೇಳಿ ಅದಕ್ಕೆ ಅವ್ರಿಗೆ ಸ್ಯಾಂಕ್ಷನ್ ಆಗುತ್ತೆ ಭೂಮಿ. ಅವ್ರಿಗೆ ಬೇರೆ ಬೇರೆ ಯೋಜನೆಗಳಿಗೆ ಬೇರೆ ಬೇರೆ ಹೆಸರಲ್ಲಿ ಅವ್ರಿಗೆ ಸ್ಯಾಂಕ್ಷನ್ ಆಗುತ್ತೆ. ಬಡವರಿಗೆ, ದುಡ್ಕೊಂಡು ತಿನ್ನೋರಿಗೆ, ಉಳುಮೆ ಮಾಡಿ ತಿನ್ನೋರಿಗೆ, 2 ಎಕರೆ 3 ಎಕರೆ ಜೀವನ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಭೂಮಿ ಸ್ಯಾಂಕ್ಷನ್ ಆಗಿಲ್ಲ. ಅದು ದೊಡ್ಡವರ ಕಬ್ಜಾದಲ್ಲಿದೆ. ಈ ಪ್ರಶ್ನೆನ ಅವ್ರು ಕೇಳ್ತಾ ಇದ್ದಾರೆ. ಪ್ರಭಾವಿಗಳ ಕೈವಾಡದಿಂದಾಗಿ ಅವ್ರಿಗೆ ಭೂಮಿ ಸ್ಯಾಂಕ್ಷನ್ ಆಗ್ತಾ ಇಲ್ಲ. ಅವ್ರು ಉಳುಮೆ ಮಾಡ್ತಾ ಇರೋ ಭೂಮಿಗಳನ್ನ ಓಡಿಸಿ ಕಸ್ಕೊಂಡಿರೋ ಭೂಮಿಗಳು ಎಷ್ಟೋ ಇದೆ. ನಾನು ಅಂಥವ್ರನ್ನೆಲ್ಲ ಖುದ್ದಾಗಿ ಕುಟುಂಬಗಳನ್ನ ಮಾತಾಡ್ಸಿದ್ದೀನಿ. ಸೊ ಹೀಗಾಗಿ
ಅವ್ರು ಹೇಳ್ತಾ ಇರೋದು ನಮಗೆ ನಮ್ಮ ಭೂಮಿಯನ್ನು ನಾವು ಉಳುಮೆ ಮಾಡೋದಂಥ ಭೂಮಿ ನಮಗೆ ಕೊಡಿ, ಪ್ರಭಾವಿಗಳು ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಹೊರ ಜಗತ್ತಿಗೆ ಬರೋದು ಬೇಡವಾ? ಈ ಹೊರ ಜಗತ್ತಿಗೆ ತಂದರೆ ಇದನ್ನೆಲ್ಲ ಮಾತಾಡಿದ್ರೆ ಧರ್ಮ ವಿರೋಧನ? ದಲಿತರಿಗೆ ಭೂಮಿ ಕೊಡ್ರಪ್ಪ, ಭೂಮಿ ಯಾಕೆ ಕಸ್ಕೋತೀರಿ ಅಂತ ಕೇಳಿದ್ರೆ ಧರ್ಮಕ್ಕೆ ವಿರೋಧನ? ನೀವು ಮಾಡ್ತಾ ಇರೋದು ಧರ್ಮಕ್ಕೆ ಅಪಚಾರ, ನೀವು ಧರ್ಮ ವಿರೋಧಿಗಳು. ಧರ್ಮ ಅಂದ್ರೇನು? ಧರ್ಮ ಅಂದ್ರೇನು? ಮಾಡಬಾರ್ದನ್ನೆಲ್ಲ ಮಾಡಿ ದಬಾಯಿಸೋದು ಧರ್ಮನ? ಅಸಹಾಯಕರಿಗೆ ಸಹಾಯ ಮಾಡೋದು ಧರ್ಮ. ನ್ಯಾಯ ಪ್ರಕಾರ, ಸತ್ಯದ ಪ್ರಕಾರ ನಡೆದುಕೊಳ್ಳೋದು ಧರ್ಮ. ನ್ಯಾಯ ನೀತಿ ಪ್ರಕಾರ ಕಾನೂನುಬದ್ಧವಾಗಿ ನಡ್ಕೊಳ್ಳೋದು ಕೂಡ ಧರ್ಮ. ಕಾನೂನು ಬಾಹಿರ ಕೃತ್ಯಗಳು ಮಾಡೋದಲ್ಲ ಧರ್ಮವ? ಆ ರೀತಿಯ ನೋವು ಅಲ್ಲಿ ದಲಿತರಿಗೆ, ಬಡವರಿಗೆ ಇದೆ. ಆ ಸುತ್ತಮುತ್ತ ಬಹಳಷ್ಟು ಜನ, 100 ಕುಟುಂಬಗಳಿದ್ದಾವೆ, ಅದು ನೊಂದವರು ಇದ್ದಾರೆ. ಅವರು ಆ ಪ್ರಶ್ನೆ ರೈಸ್ ಮಾಡಿದ್ದಾರೆ, ಅವ್ರಿಗೆ ನ್ಯಾಯ ಸಿಗಬೇಕು. ಇನ್ನೊಂದಿಷ್ಟು ಕಡೆಗಳಲ್ಲಿ ರೈತ ಸಂಘಟನೆಗಳು ಮತ್ತು ರೈತ ಮುಖಂಡರು ಸಹ ಭಾಗವಹಿಸಿದ್ರು. ಅವರ ಆಕ್ರೋಶ ನೋಡಿದ್ರೆ, ನೀವು ಅವರನ್ನು ಕಾನೂನು ಪ್ರಕಾರ ಶಿಕ್ಷೆ ಕೊಡಬೇಡಿ, ನಮ್ಮ ಕೈಗೊಪ್ಪಿಸಿ ನಾವು ಅವ್ರನ್ನ ಕೈಮಾ ಮಾಡ್ತೀವಿ ಅನ್ನೋ ರೇಂಜಿಗೆ ಅವ್ರು ಆಕ್ರೋಶ ಭರಿತರಾಗಿ ಮಾತಾಡ್ತಾ ಇದ್ರು. ನೋಡಿ, ನಾವು ಈ ಮಾತನ್ನ ರೈತ ಮುಖಂಡ ಮಾತಾಡಿರೋ ಮಾತು ನಾನು ಕೇಳಿದೆ. ಅದನ್ನ ನಮ್ಮ ವೀಕ್ಷಕರಿಗೋಸ್ಕರ ತೋರಿಸೋಣ. ನಮ್ಮ ವಿದ್ಯಾರ್ಥಿ ಮೇಲೆ ಏನು ಯಾವಾಗಲೂ ಈ ಥರ ಅನ್ಯಾಯ ಆದ್ರೆ ಇನ್ನೊಮ್ಮೆ ನಾವು ಯಾರು ಸಲ್ಸಂಗಿಲ್ಲ. ಆ ಆರೋಪಿಗೆ ನೀವು ತಕ್ಷಣ ಹಿಡಿದು ನೀವು ಜೈಲಿಗೆ ಹಾಕಬೇಡ್ರಿ, ಗಲ್ ಶಿಕ್ಷೆ ಕೊಡಬೇಡ್ರಿ. ನಮ್ಮ ರೈತರ ಕೈಯಾಗ ಕೊಡ್ರಿ, ನಾವು ರೋಟೋವೇಟರ್ನಾಗ ಹಾಕಿ ಅಂತರ್ಗೆ ಕೈಮಾ ಮಾಡಿಕೊಟ್ಟು ಬಿಡ್ತೇವೆ. ನಾವು ರೋಟೋವೇಟರ್ನಾಗ ಹಾಕಿ ಕೈಮಾ ಮಾಡಿಕೊಟ್ಟು ಬಿಡ್ತೇವೆ ಅಂತ ಆರೋಪಿಗೆ. ನಿಮ್ಮ ಕೈಲಿ ಆಗಲಿಲ್ಲ ಅಂದ್ರೆ ಹಿಡಿದು ನಮ್ಗೆ ತಂದು ಕೊಡ್ರಿ. ನಾವು ಅದನ್ನು ಎಂಡಾರ್ಸ್ ಮಾಡ್ಲಿಕ್ಕಾಗಲ್ಲ. ಒಂದು ಕಾನೂನು ಆಡಳಿತ ಇರತಕ್ಕಂಥ ವ್ಯವಸ್ಥೆಯಲ್ಲಿ ಗುಂಪು ನ್ಯಾಯ, ಪಬ್ಲಿಕ್ಕಲ್ಲಿ ಈ ರೀತಿ ಮಾಡಿ ಅವು ನಾವೇ ಬಡ್ದಾಕ್ತೀವಿ ಅಂತ ಹೇಳೋ ಮಾತನ್ನು ನಾವು ಎಂಡಾರ್ಸ್ ಮಾಡ್ಲಿಕ್ಕಾಗಲ್ಲ. ಆದರೆ ಒಬ್ಬ ರೈತ ಮುಖಂಡ, ಒಬ್ಬ ಹಿರಿಯ ಜೀವ, ಏನೋ ಬಿಸಿ ರಕ್ತದ ಹುಡುಗ ಅದೂ ಅಲ್ಲ, ಒಬ್ಬ ಹಿರಿಯ ಜೀವ, ಅವರು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತಂದರೆ ಅವ್ರು ಏನು ಮಾತಾಡ್ತಾ ಇದ್ದಾರೆ? ನೀವು ಅವ್ರನ್ನ ಶಿಕ್ಷೆ ಕೊಡಬೇಡಿ, ನೀವು ಹೆಂಗೂ ಶಿಕ್ಷೆ ಕೊಡೋದಿಲ್ಲ, ನೀವು ಕೋಟ್ಯಾಧಿಪತಿಗಳನ್ನು ಟಚ್ಚೇ ಮಾಡೋದಿಲ್ಲ ಅಂತ ಅವ್ರು ಪದೇ ಪದೇ ಹೇಳಿದ್ದಾರೆ. ಅದೇ ಮಾತಿನಲ್ಲಿ ಬಡವರ ಮಕ್ಕಳು, ಸೌಜನ್ಯ ಬಡವರ ಮಗಳು, ನೀವು ಅವ್ರನ್ನ ಟಚ್ ಮಾಡೋದಿಲ್ಲ, ಅವರು ಕೋಟ್ಯಾಧಿಪತಿಗಳು, ಈ ಥರ ಹೇಳಿದ್ದಾರೆ. ಅವ್ರ ಕಲ್ಪನೆಯಲ್ಲೇನೋ ಇದೆ. ಸೊ ನೀವು ಅವರನ್ನು ಅತ್ಯಾಚಾರಿಗಳನ್ನು, ಈ ಕೊಲೆಗಡಕರನ್ನು ನೀವೇನು ಶಿಕ್ಷೆ ಕೊಡೋಕೋಬೇಡಿ, ಅವ್ರು ನಮಗೆ ಕೊಟ್ಬಿಡಿ, ನಾವು ಅವರನ್ನು ರೋಟ್ರಲ್ಲಿ ಹಾಕಿ ತಿರುಗಿಸಿ ಅವ್ರನ್ನ ಕೈಮಾ ಮಾಡ್ತೀವಿ, ಬುದ್ಧಿ ಕಲಿಸ್ತೀವಿ ಅನ್ನೋ ಥರದಲ್ಲಿ ಮಾತಾಡಿದ್ದಾರೆ. ಇದು ಅವರೊಂದು ಅಸಹಾಯಕತೆ, ಹತಾಶೆ, ಒಂದು ಆಕ್ರೋಶವನ್ನು ಅದು ಸೂಚಿಸುತ್ತೆ. ಆ ರೈತರ ಆಕ್ರೋಶವನ್ನು, ಇಡೀ ಜೀವದ ಆಕ್ರೋಶವನ್ನು ಅರ್ಥ ಮಾಡ್ಕೋಬೇಕು ಸರ್ಕಾರಗಳು. ನಾಳೆ ಯುವಕರು ಸಾವಿರಾರು ಸಂಖ್ಯೆಯಲ್ಲಿ, ಈಗ ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ರಾಜ್ಯಗಳು ನಡೀತಾ ಇದೆ. ಲಡಾಖಲ್ಲಿ ನಡೆದಿದೆ, ನೇಪಾಳದಲ್ಲಿ ನಡೀತು, ಬಾಂಗ್ಲಾದೇಶಲ್ಲಿ ನಡೀತು, ಬೇರೆ ಬೇರೆ ಕಡೆ ನಡೀತಿದೆ. ಯುವಕರು ರೊಚ್ಚಿಗೆದ್ರೆ ಅದು ಯಾವಾಗ ಹೇಳುತ್ತೆ, ಹೇಗೆ ಅದು ಕೆಲಸ ಮಾಡುತ್ತೆ ಅಂತ ನಮಗೆ ಗೊತ್ತಿಲ್ಲ. ಅದು ಯಾವಾಗ ಜನ ರೊಚ್ಚಿಗೆಳ್ತಾರೆ, ಯಾವ ಪಾಯಿಂಟ್ ಟ್ರಿಗರ್ ಆಗುತ್ತೆ, ನೋಬಡಿ ನೋಸ್. ಇವರ ಇಂಟೆಲಿಜೆನ್ಸ್ನವರು, ಇವರು ಯಾವ ಇಂಟೆಲಿಜೆನ್ಸ್ ಅವರು ಏನು ಕಂಡುಹಿಡಿಯಲ್ಲ, ಆಗಲ್ಲ. ಅದು ಯಾವುದೋ ಪಾಯಿಂಟ್ ಟ್ರಿಗರ್ ಆಗುತ್ತೆ, ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಜನರಲ್ಲಿ ಆಕ್ರೋಶ ಮಡಗಟ್ಟಿರುತ್ತೆ, ನೋವಿರುತ್ತೆ. ಈ 13 ವರ್ಷ ಆದರೂ ಸಿಕ್ಕಿಲ್ಲ. ಮತ್ತೆ ಇಂಥದ್ದು ಏನೋ ಒಂದು ಘಟನೆ ಆಯಿತು ಅಂತ ಇಟ್ಕೊಳ್ಳಿ, ಉದಾಹರಣೆಗೆ ಏನೋ ಒಂದು ಘಟನೆ ಆಯಿತು ಅಂತ ಇಟ್ಕೊಳ್ಳಿ, ಅದು ಬರೀ ಒಂದು ಘಟನೆ ಆಗಿರೋದಿಲ್ಲ, ಒಂದು ಕ್ರೈಮ್ ಆಗಿರೋದಿಲ್ಲ. ಅದು ಇದೇ ಅಪರಾಧಿ ಗ್ಯಾಂಗ್ ಮಾಡುತ್ತೋ, ಇನ್ನೊಂದು ಯಾರೋ ಮಾಡ್ತಾರೋ, ಅಪರಾಧಗಳು ನಡೀತಾ ಇರ್ತಾವೆ ತಾನೆ ಸಮಾಜದಲ್ಲಿ ಹೆಣ್ಮಕ್ಳ ಮೇಲೆ. ಸೊ ಏನಾದರೂ ಒಂದಾಗಿ ಟ್ರಿಗರ್ ಆಗುವಂಥ ಒಂದು ಪಾಯಿಂಟ್ ಬಂದರೆ ಜನ ರೊಚ್ಚಿಗೆ ಹೇಳ್ತಾರೆ, ಜನರನ್ನ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಭಾಳ ಅರಾಜಕ ವಾತಾವರಣ ಉಂಟಾಗುತ್ತೆ. ನೇಪಾಳದ ಲಡಾಖ್ನಲ್ಲಿ ನಡೆದಂಥ ಘಟನೆಗಳು ಮರುಕಳಿಸ್ತವೆ ಧರ್ಮಸ್ಥಳ ಸುತ್ತಮುತ್ತ. ಸೊ ಹಾಗಾಗಿ ಈ ಆಕ್ರೋಶವನ್ನು ಜನ, ಸರ್ಕಾರಗಳು, ಪೊಲೀಸ್ ವ್ಯವಸ್ಥೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ಜನರಿಗೆ ಯಾವಾಗ ಸಮಾಧಾನ ಸಿಗುತ್ತೆ, ಜನರಿಗೆ ಯಾವಾಗ ಸಾಂತ್ವನ ಸಿಗುತ್ತೆ, ನೊಂದಿರೋರಿಗೆ, ರೊಚ್ಚಿಗೆದ್ದಿರೋರಿಗೆ, ಅಪರಾಧಿಗಳಿಗೆ ಶಿಕ್ಷೆ ಆದಾಗ. ಅದನ್ನು ಮಾಡ್ತಾ ಇಲ್ವಲ್ಲ ನೀವು ಇಷ್ಟು ವರ್ಷ ಆದ್ರೂ. ಈಗಲೂ ಕೂಡ ಅದನ್ನು ಮಾಡೋಕ್ಕೆ ತಡೆ ಹೊಡ್ತಾ ಇದ್ದೀರಲ್ಲ, ಆ ಡೈರೆಕ್ಷನ್ಗೆ ಹೋಗ್ತಾನೆ ಇಲ್ವಲ್ಲ. ಇದು ನಮ್ಮ ಆತಂಕ. ಈಗ ಮತ್ತೊಂದು ಗಮನಿಸಿರಬಹುದು ನೀವು ಸರ್, ಈ ಜನಾಕ್ರೋಶ ಹೋರಾಟ ಅಂತ ಏನಿದೆ, ಇದು ಬಹುಶಃ SIT ವಿರುದ್ಧನೇ ಮಾಡ್ತಾ ಇದ್ದಂಗೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ SIT ರಚನೆ ಮಾಡಬೇಕು ಅಂತ ಒಂದು ಆಗ್ರಹ ಕೇಳಿಬರುತ್ತೆ ಪ್ರಜ್ಞಾವಂತ ನಾಗರಿಕರಿಂದ. SIT ರಚನೆ ಆಗತ್ತೆ. ನಂತರ ಸುಜಾತಾ ಭಟ್ ಬಂದು ಒಂದು ಆರೋಪ ಮಾಡ್ತಾರೆ, SITಯ ಅಧಿಕಾರಿಗಳಲ್ಲಿ ಕೆಲವೊಬ್ರು ನನಗೆ ಮೊಬೈಲನ್ನು ಕೊಡಿಸಿದ್ರು, ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ರು ಅನ್ನೋ ರೀತಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದಾದ ನಂತರ ಮಂಡ್ಯದ ಈ ಚಿಕ್ಕ ಕೆಂಪಮ್ಮ ಅನ್ನೋರು ಯಾರು ಸೌಜನ್ಯಳನ್ನ ಕಿಡ್ನಾಪ್ ಮಾಡಿದ್ದನ್ನ ನಾನು ನೋಡಿದ್ದೀನಿ ಅಂತ ಹೇಳ್ತಾರೋ, ಅವರು CMಗೆ ಒಂದು ಲೆಟರ್ ಬರೀತಾರೆ, SITಯ ಕೆಲ ಅಧಿಕಾರಿಗಳು ನನಗೆ ಬೆದರಿಕೆ ಹಾಕಿದ್ದಾರೆ, ನನಗೆ ಏಕವಚನದಲ್ಲಿ ನನಗೆ ಮರ್ಯಾದೆ ಕೊಡದೆ ಅಗೌರವದಿಂದ ನನ್ನ ಜೊತೆ ನಡ್ಕೊಂಡಿದ್ದಾರೆ ಅಂತ. ಇದೆಲ್ಲ ನೋಡಿದ್ರೆ SIT ಮೇಲೆ ನಂಬಿಕೆ ಇಡಬಹುದು, ಅಥವಾ SIT ವಿರುದ್ಧನೇ ಜನ ತಿರುಗಿ ಬೀಳ್ಬೇಕಾಗತ್ತಾ ಅಂತ. SIT ಮೇಲೆ ತಿರುಗಿ ಬೀಳ್ಬೇಕಾ ಅನ್ನೋದಕ್ಕಿಂತ SIT ಆರಂಭದಿಂದ
ಅದರ ಸೀಕ್ವೆನ್ಸ್ ಏನು ಅಂತ ಒಂದು ಸ್ವಲ್ಪ ನೋಡಬೇಕಾಗುತ್ತೆ. SIT ಆರಂಭದಿಂದ ಯಾವ ರೀತಿ ನಡ್ಕೊಂಡು ಬಂತು. SIT ಅನೌನ್ಸ್ ಆಗೋಕ್ಕೆ 2 ದಿವಸ ಮುಂಚೆ CM ಸಿದ್ದರಾಮಯ್ಯನವರು ಹೇಳಿದ್ರು ಆ ಥರದ್ದು ಯಾವುದು ನಮ್ಮ ಪರಿಗಣನೆಯಲ್ಲಿ ಇಲ್ಲ, ಹೌದು, ಯಾರೋ ಬಂದೇನೋ ಹೇಳ್ಬಿಟ್ರೆ ನಾವು ಮಾಡ್ಲಿಕ್ಕಾಗುತ್ತಾ, SIT ಮಾಡೋಕ್ಕಾಗುತ್ತಾ ಅಂತ ಅವರು ಮಾಮೂಲಿ ಶೈಲಿಯಲ್ಲಿ ಅವ್ರದೇ ಶೈಲಿಯಲ್ಲಿ ಕೇಳಿದ್ರು. ಈ ಅತ್ಯಾಚಾರಿಗಳ ಕೊಲೆಗಡಕರ ಗುಂಪು ಮತ್ತು ಅವರ ಬೆಂಬಲಿಗರು ಯಾರಿದಾರಲ್ಲ, ಬೆಂಬಲಿಗ ರಾಜಕಾರಣಿಗಳು, ಇವರುಗಳೆಲ್ಲ ಸಮಾಧಾನವಾಗಿದ್ರು. ಸಿದ್ದರಾಮಯ್ಯ ಮನ್ಸು ಮಾಡಿಲ್ಲ, ನಿರಾಕರಿಸ್ಬಿಟ್ಟಿದ್ದಾರೆ ಅಂತ ಆರಾಮಿದ್ರು. ಯಾವಾಗ 2 ದಿವಸಗಳ ನಂತರ ದಿಢೀರ್ ಅಂತ ಹೇಳಿ ಅವರು ಅದನ್ನು ಅನೌನ್ಸ್ ಮಾಡಿಬಿಟ್ರು, SIT ಅನೌನ್ಸ್ ಮಾಡಿದ್ರು, ಅದರಲ್ಲೂ ಮೊಹಂತಿ ಥರದ ಚೀಫ್ನ ಹಾಕ್ಬಿಟ್ರು, ಪ್ರಣಬ್ ಮೊಹಂತಿ ಅಂತ. ಅವ್ರಿಗೆಲ್ಲರಿಗೂ ಶಾಕ್ ಆಯಿತು. ಈ ಎಲ್ಲ ಗ್ಯಾಂಗ್ ಇದೆಯಲ್ಲ ಇವ್ರಿಗೆಲ್ಲ ಶಾಕ್ ಆಯಿತು. ಶಾಕ್ ಆಗಿ ಏನಪ್ಪ ಮಾಡೋದು ಅಂತ ಹೇಳಿ 1 ದಿವಸ 2 ದಿವಸ ಸ್ವಲ್ಪ ಅದನ್ನು ಹಾಗೆ ಮಾತಾಡಿದ್ರು. ಆಮೇಲೆ ಶುರು ಹಚ್ಕೊಂಡ್ರು, ಒಬ್ಬೊಬ್ಬರೇ ಶುರು ಹಚ್ಕೊಂಡು ಪೂರ್ತಿ SITಯ ವಿರುದ್ಧ SIT ಮಾಡಿದ್ದೇ ಷಡ್ಯಂತ್ರ ಅಂತ ಹೇಳಿ ಒಂದು ಕತೆ ಶುರು ಮಾಡ್ಕೊಂಡ್ಬಿಟ್ರು. ಸೊ ಅವತ್ತಿನಿಂದ ಇವತ್ತಿನವರೆಗೂ ಈ ರಾಜಕೀಯ ವರ್ಗ, ಪೊಲಿಟಿಕಲ್ ಕ್ಲಾಸ್, ಎಲ್ಲ ಪಾರ್ಟಿಯವರು ಸೇರಿದ್ದಾರೆ ಅದರಲ್ಲಿ. ಪೊಲಿಟಿಕಲ್ ಕ್ಲಾಸ್ ಅದು, ಈ ಪಾರ್ಟಿ ಆ ಪಾರ್ಟಿ ಅನ್ನೋದು ಆ ಸಾಂದರ್ಭಿಕ ಅಷ್ಟೇ. ಇಲ್ಲಿದ್ದವ್ರು ಅಲ್ಲೋಗ್ತಾರೆ, ಅಲ್ಲಿದ್ದವ್ರು ಇಲ್ಲೋಗ್ತಾರೆ, ಎಲ್ಲ ಪಾರ್ಟಿಗಳಲ್ಲೂ ಈ ವರ್ಗ ಇದೆ. ಮತ್ತು ಅವ್ರ ಸುಮಾರು ವ್ಯವಹಾರಗಳು ಪಾರ್ಟ್ನರ್ಶಿಪ್ ಇರುತ್ತೆ. ಈ ಪಾರ್ಟಿ ಆ ಪಾರ್ಟಿ ಇಲ್ಲಿ, ಆ ಪಾರ್ಟಿ ಈ ಪಾರ್ಟಿ, ಎಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರಗಳಿರ್ತವೆ ಇವರು. ಈ ರೀತಿಯ ಒಂದು ವರ್ಗ ಏನಿದೆ, ಆ ಇಡೀ ವರ್ಗ ಇದರ ವಿರುದ್ಧ ನಿಂತುಬಿಡ್ತು. SIT ವಿರುದ್ಧ ಅಪಪ್ರಚಾರ ಶುರು ಮಾಡ್ಕೊತು. SIT ಕಾರ್ಯಾಚರಣೆ ತಪ್ಪು ಅಂತ ಶುರು ಮಾಡ್ಕೊಂಡ್ರು ಮೊದಲ ದಿವಸದಿಂದನೇ. ಹೌದು, ಮೊದಲ ದಿವಸದಿಂದನೇ ಆ ಮೀಡಿಯಾಗಳಂತೂ ರಾತ್ರಿ ಹಗಲು ಅಬ್ಬರ ಎಬ್ಬಿಸ್ಬಿಟ್ರು. ಇದು ಒಂದು ಕಡೆಗೆ SIT ವಿರುದ್ಧನೇ ತನಿಖೆಗೆ ಅಡ್ಡಿಪಡಿಸೋ ರೀತಿಯ ಅಡಚಣೆ ಅದು. ಎರಡನೆಯದು, SIT ಒಳಗಡೆ ಒಂದು ಸಿದ್ದರಾಮಯ್ಯವರು ಒಂದು ಟೀಮ್ನ ಆಯ್ಕೆ ಮಾಡಿ ಹೇಳಿದರು. ಅದಾದ ನಂತರದಲ್ಲಿ ಬೇರೆ ಬೇರೆ ಪ್ರಭಾವಗಳು ಕೆಲಸ ಮಾಡಿದ್ದಾವೆ ಅಂತ ದಟ್ಟ ಗುಮಾನಿ ಇದೆ, ನನಗಂತೂ ಗುಮಾನಿ ಇದೆ. ಬೇರೆ ಬೇರೆ ಪ್ರಭಾವಗಳು ಕೆಲಸ ಮಾಡಿ SIT ಒಳಗಡೆ ಇಂಥ ಎಲಿಮೆಂಟ್ಗಳನ್ನು ತುಂಬಿಸಿದ್ದಾರೆ. SITಯಲ್ಲಿ ಬೇರೆ ಬೇರೆ ಎಲ್ಲ ಇರಬೇಕಲ್ಲ, ಇನ್ಸ್ಪೆಕ್ಟರ್ಗಳು ಇರಬೇಕು, DYSPಗಳು ಇರಬೇಕು, ಸಿಬ್ಬಂದಿ ಇರಬೇಕು, ಕಾನ್ಸ್ಟೇಬಲ್ಸ್ ಲೆವೆಲ್ ಇರಬೇಕು, ಎಲ್ಲರೂ ಇರಬೇಕಲ್ವಾ. SIT ಒಳಗೆ ತಮಗೆ ಬೇಕಾದಂಥ ಜನವನ್ನು ತೋರಿಸಿದ್ದಾರೆ. ಅದರ ಪರಿಣಾಮನೇ ಈ ಮಂಜುನಾಥ ಗೌಡನ ಎಪಿಸೋಡ್ಗಳು. ಹಾಗಿದ್ರೆ ಅಷ್ಟು ಕಂಪ್ಲೇಂಟ್ ಕೊಟ್ಮೇಲೆ, ಆ ಮಹಿಳೆ ದೂರು ಕೊಟ್ಮೇಲೆ ಅವ್ರ ಮೇಲೆ ಏನು ಆಕ್ಷನ್ ಆಯ್ತು? ಈ ಹಿಂದೆ ಚಿನ್ನಯ್ಯ ಹೇಳಿದ್ರು. ಚಿನ್ನಯ್ಯ ಏನಂತ ಹೇಳಿದ್ರು, ಇಲ್ಲ ಮಂಜುನಾಥ್ ಗೌಡ ನನಗೆ ಬೆದರಿಕೆ ಹಾಕಿದ್ರು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆಗ್ಲೂ ಸಹ ಮಂಜುನಾಥ್ ಗೌಡ ಮೇಲೆ ಯಾವುದೇ ರೀತಿ ಆಕ್ಷನ್ ತಗೊಳ್ಳಿಲ್ಲ. ಈಗ ನಂತರ ಈಗ ಚಿಕ್ಕ ಕೆಂಪಮ್ಮ ಸಹ ಅದೇ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಆದ್ರೂ ಅವ್ರ ಮೇಲೆ ಯಾಕೆ ಯಾವುದೇ ಆಕ್ಷನ್ ಇಲ್ಲ? ಈಗ ಆ ಮಂಜುನಾಥ್ ಗೌಡ ಅನ್ನೋ ಇನ್ಸ್ಪೆಕ್ಟರ್ನ SIT ಇಂದ ಹೊರಗಡೆ ಇಟ್ಟಿದ್ದಾರೆ ಅಂತ ಒಂದು ಸುದ್ದಿ ಬಂದಿದೆ. ಅಧಿಕೃತ ದಾಖಲೆಗಳೇನಿಲ್ಲ, ಹೊರಗಡೆ ಇಟ್ಟಿದ್ದಾರೆ ಅಂತ ಸುದ್ದಿ. ಅಂದ್ರೆ ಇದು ಯಾಕೆ 2 ತಿಂಗಳಿಂದ ಮಾಡಲಿಲ್ಲ? ಚಿನ್ನಯ್ಯ ವಕೀಲರ ಮೂಲಕ ಕಂಪ್ಲೇಂಟ್ ಮಾಡಿದ, ತಲೆ ತಿಂತಾನೈತಾ, ಅಗತ್ಯ ಪ್ರೆಷರ್ ಆಗ್ತಾನೆ, ನೀನು ಜೈಲಿಗೆ ಹೋಗ್ಬಿಡ್ತೀಯ, ನೀನೇ ಒಳಗಡೆ ಇರ್ತೀಯ, ಇದಲ್ಲಿ ಸಿಕ್ಕಾಕೊಂತೀಯ, ಯಾಕಾದ್ರೂ ಬಂದೆ ನೀನು ಅನ್ನೋ ರೀತಿ ಪ್ರೆಷರ್ ಆಗ್ತಾ ಇದ್ದಾನೆ ಅನ್ನೋ ಥರ ಆತ ಆರೋಪ ಮಾಡಿದ್ದ. ಸೊ ಆಗೇನು ಕ್ರಮ ತಗೊಳ್ಳಿಲ್ಲ ಅಂದರೆ ಅವ್ರನ್ನ ಕಾಪಾಡೋ ಶಕ್ತಿಗಳು ಯಾರೋ ಇದ್ದಾರೆ, ಸರ್ಕಾರದಲ್ಲೇ ಇದ್ದಾರೆ. ಮಂಜುನಾಥ ಗೌಡರನ್ನ ಕಾಪಾಡುವಂತ, ಬೆಂಬಲಿಸುವಂತ ಅವ ಏನು ಭಾಳ ಆರೋಪವನ್ನ ತಳ್ಳಿ ಹಾಕಿದ್ರು ಸರ್. ಏನಂತ ತಳ್ಳಿ ಹಾಕಿದ್ರು? ಏನು ಇಲ್ಲ ಅಂತ ಎಲ್ಲ ಮೀಡಿಯಾಗಳಲ್ಲೂ ಬಂದಿದೆ. ಪ್ರಣಬ್ ಮೊಹಂತಿ ಅವರು ಯಾವುದನ್ನು ಇದುವರೆಗೂ ಎಲ್ಲೂ ಏನು ಹೇಳಿದ್ ನಾನು ಕೇಳಿಲ್ಲ. ಬಟ್ ಏನಪ್ಪ ಅಂದರೆ SIT ಮೂಲಗಳು ತಳ್ಳಿ ಹಾಕಿವೆ ಅನ್ನೋ ಥರ ಒಂದಷ್ಟು ಸುದ್ದಿಗಳಾದವು. ಇಟ್ಸ್ ಓಕೆ. ಗೃಹ ಸಚಿವರು ಸದನದಲ್ಲಿ ಒಂದು ಹೇಳಿಕೆ ಹೇಳಿ ಎಕ್ಸಿಬಿಷನ್ ಪ್ರಾಸೆಸ್ ನಿಲ್ಲಿಸ್ತಾ ಇದ್ದೀವಿ, ಯಾವುದು FSL ವರದಿ ಬರೋ ತನಕ ಮತ್ತೆ ಫರ್ದರ್ ಎಕ್ಸಿಬಿಷನ್ ಇರೋದಿಲ್ಲ ಅಂತೇಳಿ ಅಸೆಂಬ್ಲಿ ಒಳಗೆ ಅನೌನ್ಸ್ ಮಾಡಿದ್ರು. ಯಾವ ಕಾನೂನು ಪ್ರಕಾರ ಅನೌನ್ಸ್ ಮಾಡಿದ್ರು ಅವರು? ಯಾರು SIT ಅವ್ರು ನಿಲ್ಲಿಸಿದ್ದಾರೆ ಅಂತಂದರೆ ಯಾಕೆ ನಿಲ್ಲಿಸ್ತಾರೆ? FSL ವರದಿ ತಗೊಂಡಿರೋದು, FSL ವರದಿ ಬರೋದಕ್ಕೂ ಇನ್ನೂ ತನಿಖೆ ಮಾಡಿ ತೋಡ್ಬೇಕಾಗಿರೋದಕ್ಕೂ ಸಂಬಂಧ ಏನು? ಸರಿ, FSL ವರದಿಯಲ್ಲಿ ಏನೋ ಒಂದು ನೆಗೆಟಿವ್ ಪಾಸಿಟಿವ್ ಬಂದ್ಬಿಡುತ್ತೆ ಅಂತ ಇಟ್ಕೊಳ್ಳಿ, ಇವ್ರು ಫರ್ದರ್ ಎಕ್ಸಿಬಿಷನ್ ಯಾಕೆ ಮಾಡೋದಿಲ್ಲ? ಕಾರಣ ಏನು ನಿಮಗೆ? ಅಂದರೆ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಪ್ರಾಸೆಸ್ ಶುರುವಾಗದಿದ್ದಾಗೇ ಅದನ್ನು ನಿಲ್ಲಿಸಬೇಕು ಅನ್ನೋ ಪ್ರಭಾವ ಅದು ಲಾಬಿ, ಪ್ರೆಷರು, ಮೀಡಿಯಾ ಮೂಲಕ, ರಾಜಕೀಯದ ಮೂಲಕ ಭಯಾನಕವಾಗಿ ನಾವು ನಮ್ಮ ಸರ್ವಿಸಲ್ಲಿ ಇಂಥ ಒಂದು ಇದನ್ನು ಯಾವತ್ತೂ ಕೇಳಿರಲಿಲ್ಲ, ನೋಡಿರಲಿಲ್ಲ. ಆ ಲೆವೆಲಿನ ಪ್ರೆಷರ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ SIT ಮೇಲೆ. ಸೊ ಹೀಗಾಗಿ ಅದೇನಾಗಿದೆ ಅಂದರೆ ಈಗ ಮೊನ್ನೆ ಏನು ಹೇಳ್ತಾರೆ, ಆದಷ್ಟು ಬೇಗ ಮುಗಿಸ್ಬಿಡಿ. ಹೆಂಗಯ್ಯ ಮುಗಿಸ್ತೀಯ? 460 ಅಸಹಜ ಸಾವುಗಳ ರಿಪೋರ್ಟು. ಅಲ್ಲಿ 5 ಕೊಲೆಗಳು, ಧರ್ಮಸ್ಥಳ ಗ್ರಾಮದಲ್ಲಿ 5 ಕೊಲೆಗಳು ನಡೆದವು, ಪತ್ತೆ ಆಗಿಲ್ಲ. ನಿಮಗೆ ಮರ್ಯಾದೆ ಉಂಟಾ? ಕಾನೂನು ಬಗ್ಗೆ ನಿಮಗೆ ಗೌರವ ಉಂಟಾ? ಜನರ ಅವರ ಜೀವ, ಮಾನ, ಪ್ರಾಣಗಳ ರಕ್ಷಣೆ ಬಗ್ಗೆ ನಿಮಗೆ ಹೊಣೆಗಾರಿಕೆ ಇದೆಯಾ? ಕೇಳಬೇಕಲ್ವ ನಾವು ಈ ಪ್ರಶ್ನೆನ. ಆದಷ್ಟು ಬೇಗ ಮುಗಿಸ್ಬಿಡಿ. ಯಾಕೆ ಆದಷ್ಟು ಬೇಗ ಮುಗಿಸ್ತೀಯಾ? ಯಾಕೆ ಮುಗಿಸ್ತೀರಿ? ಏನು ನಿಮಗೆ ಬಂದಿದೆ ದೊಡ್ಡಪ್ಪ ಅಂತ ಅರ್ಜೆಂಟ್ ನಿಮ್ಗೇನಿದೆ? ಇಷ್ಟು ಪ್ರಕರಣಗಳು. ಆ UDR ರಿಪೋರ್ಟ್ ನೋಡಿಬಿಟ್ರಂತೂ ತಲೆ ಕೆಟ್ಟೋಗ್ಬಿಡುತ್ತೆ. ಎಲ್ಲಿ ಸಿಗುತ್ತೆ ಡೆಡ್ ಬಾಡಿಗಳು? ಮಹಾದ್ವಾರದ ಬಳಿ, ಅದು UDR ರಿಪೋರ್ಟ್ಗಳಿದೆ. ಮಹಾದ್ವಾರದ ಬಳಿ ಸಿಕ್ಕಂಥ ಅಪರಿಚಿತ ಶವ. ಮಹಾದ್ವಾರದಲ್ಲಿ ಹೆಂಗಪ್ಪ ಸಿಕ್ತು?
KSRTC ಬಸ್ ಸ್ಟ್ಯಾಂಡು, ಬಹುತೇಕ ನೇತ್ರಾವತಿ ನದಿ ಸ್ನಾನಘಟ್ಟ, ಇನ್ನೊಂದಷ್ಟು ವೈಶಾಲಿ ಲಾಡ್ಜು, ನೇತ್ರಾವತಿ ಲಾಡ್ಜು, ಗಾಯತ್ರಿ ವಸತಿ ಗೃಹ. ಇವರ ಮಾಲೀಕರು ಯಾರು? ಯಾಕೆ ಪದೇ ಪದೇ ಅಲ್ಲಿ ಮಹಿಳೆಯರ ಪುರುಷರ ಶವಗಳು ಅಲ್ಲಿ ಬೀಳ್ತವೆ ಲಾಡ್ಜ್ಗಳಲ್ಲಿ? ಒಂದು ಸಾರಿ ಒಂದು ಶವ ಆದರೆ ಇನ್ನೊಂದು ಸಾರಿಗೆ ಎಚ್ಚರಿಕೆ ಯಾಕೆ ತೊಗೊಂಡಿಲ್ಲ? ಪದೇ 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 ಅದು ರಿಪೀಟ್ ಥರ ಪದೇ ಪದೇ ಒಂದೇ ರೀತಿಯ ಪ್ಯಾಟರ್ನ್ ಈ ಅಪರಾಧಗಳು ಯಾಕೆ ನಡೆದವು? ಅವರೇ ಬಂದು ಅವರೇ ನೆಣಕೊಂಡು ಸತ್ರು ಅಂತ ಇಟ್ಕೊಳ್ಳಿ, ಅಪರಿಚಿತ ಹೆಂಗಾಗ್ತವೆ? ಒಂದು ಸಾರಿ ಅಪರಿಚಿತ ಸಿಕ್ಕಿದ ಮೇಲೆ ನೀವು ಯಾಕೆ ಅವ್ರ ಪರಿಚಯಗಳು ತೊಗೊಂಡಿಲ್ಲ? ಪದೇ ಪದೇ ರಿಪೀಟೆಡ್ಲಿ ಡಜನ್ ಗಟ್ಟಲೆ ಒಂದೊಂದು ವಸತಿ ಗೃಹದಲ್ಲಿ ಡಜನ್ ಗಟ್ಟಲೆ, 1 ವಾರ ಆದಮೇಲೆ 2 ವಾರ ಆದಮೇಲೆ ಮತ್ತೊಂದು ಹಿಂಗೆ ಹೇಗೆ ನಡೀತವೆ? ಕಾಮನ್ ಸೆನ್ಸ್ ಕೆಲಸ ಮಾಡ್ತಾ ಇಲ್ವಾ ನಿಮಗೆ ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ? ಅಥವಾ ಜನರನ್ನು ಯಾಮಾರಿಸ್ಬೇಕು ಅಂತ ಇದ್ದೀರಾ? ಯಾರನ್ನ ಬಚಾವ್ ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ? ಈ ಪ್ರಶ್ನೆ ನಾವು ಕೇಳಬೇಕಲ್ವಾ ಸೀರಿಯಸ್ ಆಗಿ? ಹೌದು ತಾನೆ? ಹೌದು. ನಾವೆಲ್ಲಾದ್ರೂ ಕೇಳಿದೀವ ಈ ಥರದ್ದು? ಒಂದೇ ವಸತಿ ಗೃಹದಲ್ಲಿ ಅದೇ ವಸತಿ ಗೃಹಗಳು, ಅದರ ಮಾಲೀಕರು ಯಾರು? ನಿಯಂತ್ರಣ ಮಾಡ್ತಾರೆ ಯಾರು? ಮ್ಯಾನೇಜ್ಮೆಂಟ್ ಯಾರು? ಹೌದು ತಾನೆ? ಒಂದು ಸಾರಿ ಆ ಥರದ್ದು ಆಗ್ಬಿಡ್ತಪ್ಪ, ಏನೋ ರೂಮ್ ಕೊಟ್ಬಿಟ್ಟಿದ್ರು ಅವ್ರಿಗೆ, ಅಡ್ರೆಸ್ ತೊಗೊಂಡಿರಲ್ಲ, ಅವ್ರೇನೋ ಕೈ ಕಾಲು ಮುಗಿದಿರ್ಬೋದು, ಇಲ್ಲ ನಮ್ಗೆ ರಿಕ್ವೆಸ್ಟ್ ಏನೋ ತಂದುಬಿಟ್ಟಿದ್ದೀವಿ ಅಂತ, ಅವ್ರ ಶವ ಆದರು, ಅಪರಿಚಿತ ಶವ ಘೋಷಿಸಿದ್ರಿ, ಅವತ್ತೇ ಮುಚ್ಚಿಬಿಟ್ರಿ, ಅದು ಏನೋ ಕಾರಣಕ್ಕೆ ಅಂತ ಇಟ್ಕೊಳ್ಳೋಣ. ದ ನೆಕ್ಸ್ಟ್ ಕೇಸ್, ಸೀರೀಸ್ ಆಫ್ ಕೇಸಸ್ ಹೇಗೆ ನಡೀತವೆ ಸ್ವಾಮಿ? ಮಿಸ್ಟರ್ ಮೊಹಂತಿ ಅವರೇ, ಸಿದ್ದರಾಮಯ್ಯನವರೇ, ಗೃಹ ಮಂತ್ರಿಗಳೇ, DK ಶಿವಕುಮಾರ್ ಅವರು, ನೀವು ಉತ್ತರ ಕೊಡಿ ಜನರಿಗೆ. ನಿರಂತರವಾಗಿ ಈ ಪ್ರಶ್ನೆಗಳು ನಾಳೆ ಹಾದಿ ಬೀದಿಯಲ್ಲಿ ಜನ ಕೇಳ್ತಾರೆ, ಕರಪತ್ರ ಹಾಕ್ತಾರೆ, ಪ್ರಶ್ನೆಗಳು ಕೇಳ್ತಾರೆ. ನೀವು ಯಾರನ್ನ ಬಚಾವ್ ಮಾಡಲಿಕ್ಕೋಸ್ಕರ ನೀವು ಇದನ್ನು ಮುಚ್ಚಾಕ್ತಾ ಇದ್ದೀರಿ, ಅವಸರ ಪಡಿಸ್ತಾ ಇದ್ದೀರಿ? ಇದು ತನಿಖೆ ಆಗೋದು ಬೇಡವಾ? ಹೌದು ತಾನೆ? ಸೊ ಹೀಗಾಗಿ ಭಾಳ ಭಯಾನಕವಾದಂಥ ಗಂಭೀರವಾದ ಪ್ರಶ್ನೆಗಳಿದ್ದಾವೆ. ಸೊ ಇವರು ಅವಸರ ಪಡಿಸ್ತಾ ಇದ್ದಾರೆ, ಬೇಗ ಮುಗಿಸ್ಬಿಡಿ ಅಂತ ಅವ್ರ ಮಾತುಗಳನ್ನು ಕೇಳ್ತಾ ಇದೆ ನಮಗೆ. ಮತ್ತು ಈಗ ಕೆಲವು ಮಾಧ್ಯಮಗಳಲ್ಲಿ ವರದಿಯಾಗಿದ್ದು, ನವೆಂಬರ್ 23ಕ್ಕೆ SIT ಕೊನೆ ಅಂತಿಮ ಬರ್ಖಾಸ್ತಾಗ್ಬಿಡುತ್ತೆ ಅಂತ ಕೆಲವು ವರದಿಗಳು ಬರ್ತಾರೆ. ಅವರು ಹೇಳಿದ್ದೆಲ್ಲ ನಿಜ ಅಲ್ಲ, ಅವರು ಭಯಂಕರವಾದ, ಅವರು ಜ್ಯೋತಿಷಿಗಳಾದರೂ ಸುಳ್ಳು ಪಳ್ಳು ಹೇಳ್ಕೊಂಡು ಹೊಟ್ಟೆ ಉರಿತಾರೆ ಜ್ಯೋತಿಷಿಗಳು, ಅವರಾದರೂ ಮೇಲು, ಅವ್ರಿಗಿಂತ ಅಧ್ವಾನ ಇದ್ದಾರೆ ಇವರು. ಬಾಯಿಗೆ ಬಂದಿದ್ದು ಹೇಳ್ತಾ ಇರ್ತಾರೆ, ಅದು ಇರಲಿ. ಬಟ್ ಒಂದು ಅವಸರ ಇದೆ, ಒಂದು ಪ್ರೆಷರ್ ಇದೆ, ಬೇಗ ಮುಗಿಯುತ್ತೆ ಅನ್ನೋದು ಈ ಎಲ್ಲ ಕ್ರಮಗಳನ್ನು ನೋಡಿದ್ರೆ ನಮ್ಗೆ ಅರ್ಥ ಆಗ್ತಾ ಇದೆ. ಇವರು ಸರಿಯಾದ ದಿಕ್ಕಿನಲ್ಲಿ ತನಿಖೆ ನಡೆಸ್ತಾ ಇಲ್ಲ. ಸೊ ದ್ಯಾಟ್ SIT ಮೇಲೆ ನಮಗೆ, SITಯ ಮುಖ್ಯಸ್ಥರ ಮೇಲೆ ನಮಗೆ ನಂಬಿಕೆ ಇದೆ, SIT ಮೇಲೆ ನಮಗೆ ನಂಬಿಕೆ ಇದೆ. ಅದರೊಳಗಡೆ ಆದರೂ ಕೂಡ ಕೆಟ್ಟ ಎಲಿಮೆಂಟ್ಗಳನ್ನು ಸೇರಿಸಿದ್ದಾರೆ. ಇದು ರೈಡರ್, ಒಂದು ಸ್ಟಾರ್ ಹಾಕ್ಬೇಕು ನಾವು, ಕಂಡೀಷನ್ಸ್ ಅಪ್ಲೈ ಅಂತಾರಲ್ಲ ಹಾಗೆ. ಎರಡನೆಯದು, SITಯಿಂದ ಸತ್ಯಾಂಶ ಹೊರಗಡೆ ಬರುತ್ತೆ ಅನ್ನೋ ಭರವಸೆ ಸಂತ್ರಸ್ತರಿಗೂ ಇದೆ, ಭರವಸೆ ಇಟ್ಕೊಂಡಿದ್ದಾರೆ. ಹೊಸಬರು ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಈಗ ಒಬ್ಬ ನಿಖಿಲ್ ದೇವಾಡಿಗ ಅಂತ ಒಬ್ಬ ಯುವಕ, ನನ್ನ ತಂಗಿ ಇದಕ್ಕೆ ಹೋದವಳು, ಧರ್ಮಸ್ಥಳಕ್ಕೆ ಹೋದವಳು, ನಾಪತ್ತೆ ಆಗಿದ್ದಾಳೆ, 17 ವರ್ಷ ವಯಸ್ಸಿತ್ತು ಅವಳಿಗೆ, ಹೇಮಾವತಿ ಅಂತ ನನ್ನ ತಂಗಿ ಅಂತ ಫೋಟೋ ತೊಗೊಂಡು ಬಂದು ಕೊಟ್ಟಿದ್ದಾನೆ. ಕೊಡಿ, ನ್ಯಾಯ ಕೊಡಿಸಿ, ಏನಾಗಿದೆ ಹುಡುಕ್ಬೇಕಾ ಬೇಡವಾ? ಅವ್ರು ಕಂಪ್ಲೇಂಟ್ ತೊಗೊಂಡಿದ್ದೀರಾ? ಸೀರಿಯಸ್ ಎಫರ್ಟ್ ಏನಾದರೂ ಹಾಕಿದ್ದೀರಾ? ವಿ ಡೋಂಟ್ ನೋ. ಎಲ್ಲವೂ ಗಪ್ಚುಪ್. ಅದನ್ನು ಕೆದಕ್ತಾ ಹೋದರೆ ಯಾರು ಬಡಕ್ಕೆ ಹೋಗುತ್ತೋ ಅದು ಇವ್ರಿಗೆ ಭಯ. ಪದ್ಮಲತಾಳ ಅಕ್ಕ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, 86ರಲ್ಲಿ ನನ್ನ ತಂಗಿ ಈ ಥರ ಆಯಿತು, ಎಲ್ಲ ಡೀಟೇಲ್ಸ್ ಬರೆದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದನ್ನು ದಯವಿಟ್ಟು ಪರಿಶೀಲನೆ ಮಾಡಿ, ತನಿಖೆ ಮಾಡಿ. ಯಾಕೆ ತಗೋತಾ ಇಲ್ಲ ಅವರು? ಟೆಕ್ನಿಕಲ್ ಕಾರಣಗಳು ಹೇಳ್ತಾ ಇದ್ದಾರೆ. ಇದು 39/2025 ಬೆಳ್ತಂಗಡಿ ಠಾಣಾ ಸಂಖ್ಯೆ, ಅಪರಾಧ ಸಂಖ್ಯೆ 39/2025. ಅದು ಚಿನ್ನಯ್ಯನ ಸ್ಟೇಟ್ಮೆಂಟ್ ಆಧರಿಸಿದ್ದು. ಏನು ಸ್ವಾಮಿ ನಿಮಗೆ ಬಂದಿರೋದು ದೊಡ್ಡ ರೋಗ? ಏನು ಬಂದಿದೆ? 39/2025 ಅಂದರೆ ಅದು ಅಷ್ಟನ್ನೇ ಮಾಡಬೇಕು ಅಂತ ಯಾರಯ್ಯ ಹೇಳಿದ್ದಾರೆ ನಿಮಗೆ? ಪ್ರಶ್ನೆ ಇರುವುದು ಅಲ್ಲಿ ನಡೆದಂಥ ಅಪರಾಧ ಕೃತ್ಯಗಳು, ನಡೆದಿರಬಹುದಾದ ಅಪರಾಧ ಕೃತ್ಯಗಳ ಬಗ್ಗೆ ತನಿಖೆ ಮಾಡ್ತಾ ಇದ್ದೀರಿ. ನಡೆದಿರುವ ಅಪರಾಧ ಕೃತ್ಯಗಳು ಕಣ್ಣೆದುರುಗಡೆ ಬಿದ್ದಿದ್ದಾವಲ್ಲ, ಡೆಡ್ ಬಾಡಿಗಳು ಬಿದ್ದಿದ್ವಲ್ಲ, ರೇಪ್ ಆ್ಯಂಡ್ ಮರ್ಡರ್ ಕೇಸಸ್ಗಳು, ಡೆಡ್ ಬಾಡಿಗಳು ಬಿದ್ವಲ್ಲ, ಅವು ಪತ್ತೆ ಆಗಿಲ್ವಲ್ಲ ಅಪರಾಧಿಗಳು, ಅವು ಯಾಕೆ ತಗೋಬಾರ್ದು? ವಾಟ್ ಈಸ್ ದ ಲಾಜಿಕ್? ಕಾರಣ ಏನೋ ಟೆಕ್ನಿಕಲ್ ರೀಸನ್ಸು, ಪ್ರಾಬ್ಲಮ್ಸು ಇದೆ ಅಂತ ಹೇಳಿ ನಿವಾರಣೆ ಮಾಡ್ಕೊಳ್ಳಿ. ಟೆಕ್ನಿಕಲ್ ತೊಂದರೆಗಳಿದ್ದರೆ, ತಾಂತ್ರಿಕ ಅಡಚಣೆಗಳು, ಕಾನೂನಾತ್ಮಕ ಅಡಚಣೆಗಳು ನಿವಾರಣೆ ಮಾಡಿ, ಅಪರಾಧಿಗಳನ್ನ ಪತ್ತೆ ಹಚ್ಚೋದು ನಿಮ್ಮ ಉದ್ದೇಶ ಇದ್ದರೆ, ನಿಮಗೆ ಬದ್ಧತೆ ಇದ್ದರೆ, ನಿಮ್ಮಲ್ಲಿ ಪ್ರಾಮಾಣಿಕತೆ, ಆತ್ಮಸಾಕ್ಷಿ ಪ್ರಕಾರ ನೀವು ಕೆಲಸ ಮಾಡ್ತಾ ಇದ್ದರೆ, ಆ ಕಾನೂನಾತ್ಮಕ ತೊಡಕುಗಳನ್ನು ನಿವಾರಿಸ್ಕೊಳ್ಬೇಕು, ತಾಂತ್ರಿಕ ಅಡಚಣೆಗಳನ್ನು ನಿವಾರಣೆ ಮಾಡ್ಕೊಳ್ಳೋ ಕೆಲಸ ಮಾಡಿ. ಅದು ಮಾಡ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಈ ಸರ್ಕಾರದಲ್ಲಿರ್ತಕ್ಕಂಥ ಜನಗಳು, ಸರ್ಕಾರ ಮತ್ತು ಹೊರಗಡೆ ಇರ್ತಕ್ಕಂಥ ರಾಜಕೀಯ ಶಕ್ತಿಗಳು, ಪಟ್ಟಭದ್ರ ಶಕ್ತಿಗಳು, ಅವರ ಹಣದ ತೈಲಿಗಳು, ಲಾಬಿಗಳು, ಈ ಮೀಡಿಯಾಗಳು ಎಲ್ಲವೂ ಸೇರಿ ಭಯಾನಕವಾದಂಥ ಒಂದು ಒತ್ತಡವನ್ನು, ಒಂದು ರೋಡ್ ಬ್ಲಾಕ್ನ SITಗೆ ಕ್ರಿಯೇಟ್ ಮಾಡಿ ಆದಷ್ಟು ಬೇಗ ಮುಗಿಸಿ ಅಂತ ಒತ್ತಾಯ ಆಗ್ತಾ ಕಾಣ್ತಾ ಇದೆ. ಈಗೇನಾದರೂ ಆದರೆ ಅದರ ಪರಿಣಾಮ ಭಾಳ ಕೆಟ್ಟದಿರುತ್ತೆ, ಅದು ಮಾತ್ರ ಇವ್ರಿಗೆ ಗೊತ್ತಿರಬೇಕು. ಮುಂದಿನ ದಿನಗಳಲ್ಲಿ ಈ ಒಂದು ಜನಾಕ್ರೋಶ ಹೋರಾಟ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿ ಹೋರಾಟಗಳಾಗಿರ್ಬೋದು, ಇದರಿಂದ ಯಾವ ಪರಿಣಾಮ ಬೀರ್ಬೋದು ಅಂತ ಅನಿಸುತ್ತೆ ಸರ್? ಮುಂದಿನ ದಿನಗಳು
ನನ್ನ ಅಂದಾಜಿಗೆ ಇದು ಉಗ್ರ ಸ್ವರೂಪ ಪಡ್ಕೊಳ್ಳುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಜನಗಳಿಗೆ SIT ಮೇಲೆ ಒಂದು ಭರವಸೆ ಇರುತ್ತೆ, ಕಾಯ್ತಾ ಇದ್ದಾರೆ SITಯಿಂದ ಏನೋ ಸತ್ಯ ಹೊರಗಡೆ ಬರ್ಬೋದು, ಅಪರಾಧಿಗಳಿಗೆ ಶಿಕ್ಷೆ ಆಗ್ಬೋದು. ಕೆಲವರು ಇಂಥವ್ರೇ ಅಂತೇಳಿ ಬೊಟ್ಟು ಮಾಡ್ತಾರೆ, ಭಾಳಷ್ಟು ಜನ ಯಾರು ಅಪರಾಧಿಗಳಿದ್ದಾರೋ ಅವರೇ ಬರಲಿ, XYZ. ಕೆಲವು ನಾವು ಊಹೆ ಮಾಡಿದವರೇ ಅಲ್ಲದೆ ಇರ್ಬೋದು, ಬೇರೆ ಇನ್ನೊಂದು ಯಾವುದೋ ಗ್ಯಾಂಗ್ ಇರ್ಬೋದು, ಭಾಳ ನೊಟೋರಿಯಸ್ ಗ್ಯಾಂಗ್, ಸೈನಿನ್ ಮೋಹನ್ ಥರದವನೋ ಅಥವಾ ಇನ್ಯಾವುದ್ಯಾವುದೋ ಗ್ಯಾಂಗ್ಗಳಿದಾವಲ್ಲ ಅಂತ ಯಾವುದೋ ಒಂದು ಗ್ಯಾಂಗ್ ಇರ್ಬೋದು. ಯಾರಿದ್ದಾರೋ ಅವರು ಹೊರಗಡೆ ಬರಲಿ, ಅವ್ರನ್ನ ಪತ್ತೆ ಹಚ್ಚಲಿ ಅಲ್ವಾ. ಅದು ಆಗದೆ ತಿಪ್ಪೆ ಸಾರಿಸುವ ರೀತಿಯ ಕೆಲಸ ಆಗಿ ಇದು ಅರ್ಧಕ್ಕೆ ಕೈ ಬಿಟ್ಟರೆ ಇದು ಡೆಫಿನೆಟ್ ಆಗಿ ಇದು ಪಬ್ಲಿಕ್ ಇಶ್ಯೂ. ಇವತ್ತು ಕೋಟ್ಯಾನುಕೋಟಿ ಜನ ಈ ಇಶ್ಯೂನ ಗಮನಿಸ್ತಾ ಇದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ. ಈ ಚಾನಲ್ಗಳಲ್ಲ, ಈ ಚಾನಲ್ಗಳಲ್ಲಿ 1000 ಜನ ನೋಡ್ತಾ ಇಲ್ಲ. ನೋಡಿ ಅವ್ರ ಕಾಮೆಂಟ್ಗಳು ನೋಡಿ, ಚಾನಲ್ಗಳನ್ನ ಚೀಮಾರಿ ಆಗ್ತಾ ಇದ್ದಾರೆ. ಅವ್ರ ಮುಖ ಎತ್ಕೊಂಡು ಓಡೋಕ್ಕಾಗಬಾರ್ದು ಆ ಚಾನಲ್ಗಳನ್ನು ಆ್ಯಂಕರ್ಗಳು, ಆ ಮಾಲೀಕರು, ಎಡಿಟರ್ಗಳು ಇದ್ದಾರಲ್ಲ, ಅವ್ರಿಗೇನು ಮನಮರ್ಯಾದೆ ಇದ್ದಂಗಿಲ್ಲ. ಆ ರೀತಿ ಜನ ಚೀಮಾರಿ ಆಗ್ತಾ ಇದ್ದಾರೆ. ಅವ್ರಿಗೆ ಕಾಮೆಂಟ್ಗಳು ತೆಗೆದು ನೋಡಿ. ಅದು ಬರೀ ಅವ್ರ ಚಾನೆಲ್ ಒಂದೇ ಅಲ್ಲ ಸರ್, ಅವ್ರ ಪರ್ಸನಲ್ ಅಕೌಂಟ್ಸ್ಗಳಲ್ಲೂ ಸಹ ಪರ್ಸನಲ್ ಅಕೌಂಟ್ಗಳು ಎಲ್ಲೆಲ್ಲ ಆಗ್ತಾರೋ ಅದನ್ನೆಲ್ಲ ಪ್ರಶ್ನೆ ಮಾಡ್ತಾರೆ. ಇದು ಆ ರೀತಿ ಇದೆ ಇವತ್ತಿನ ವಾತಾವರಣ. ಅವ್ರ ನಡವಳಿಕೆ ಹೆಂಗಿದೆ, ಹಂಗೆ ಮಾನಗೆಟ್ಟ ರೀತಿಯಲ್ಲಿ ಅವ್ರ ನಡವಳಿಕೆ ಇದೆ, ಜನ ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಯೂಟ್ಯೂಬ್ಗಳಲ್ಲಿ ಕೋಟ್ಯಾಂತರ ಜನ ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಕನಿಷ್ಠ ಒಂದು 20 ಯೂಟ್ಯೂಬ್ಗಳು ಈ ಚರ್ಚೆ ಇದನ್ನ ಫಾಲೋ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಪ್ರಶ್ನೆ ಇದು ಡೈ ಡೌನ್ ಆಗೋದಿಲ್ಲ. ಇವರು ಯಾವ ಕಾರಣಕ್ಕೆ ಇವರು ಏನೇ ಕತೆ ಹೇಳಿ ಅಪರಾಧಿಗಳಿಗೆ ಶಿಕ್ಷೆಯಾಗದ ಹೊರತು, ಅಪರಾಧಿಗಳು ಪತ್ತೆಯಾಗದ ಹೊರತು ಇದಕ್ಕೆ ಯಾವಾಗ ಅಂತ್ಯ ಆಗುತ್ತೆ ಈ ಆಕ್ರೋಶ? ಇದು ಅಪರಾಧಿಗಳು ಸಿಕ್ಕಾಗ ಇವ್ರಿಗೆ ತಿಪ್ಪೆ ಸಾರಿಸೋ ಕೆಲಸ ಮಾಡಿ, ಅಥವಾ ಇದು ಯಾರು ಇವ್ರ ಮೇಲೆ, ಹೋರಾಟಗಾರರ ಮೇಲೆ ಅಥವಾ ಸತ್ಯವನ್ನು ನ್ಯಾಯವನ್ನು ಕೇಳಿದವ್ರ ಮೇಲೇ ಯಾವುದೋ ರೀತಿ ಕತೆ ಕಟ್ಟಿದೆಲ್ಲ ಮಾಡಿ ಮುಗಿಸ್ತಾರೆ ಅಂದರೆ ಅದರ ಪರಿಣಾಮ ಜನರಿಗೆ ವ್ಯವಸ್ಥೆ ಮೇಲೆ ಭರವಸೆ ಕಳೆದೋಗುತ್ತೆ. ಒಂದು ನ್ಯಾಯ ಸಿಗ್ಬೋದು ಈ ಪೊಲೀಸ್ ವ್ಯವಸ್ಥೆ, ಆ ಭರವಸೆ ಕಳೆದೋಗುತ್ತೆ. ಜನ ರೊಚ್ಚಿಗೆಳ್ತಾರೆ. ಸಹಜ ಅದು. ಮಡುಗಟ್ಟಿದ ಆಕ್ರೋಶ ಯಾವ ಕ್ಷಣದಲ್ಲಿ ಯಾವ ಪಾಯಿಂಟಿಂದ ಟ್ರಿಗರ್ ಆಗುತ್ತೆ, ಹೇಗೆ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಟ್ರಿಗರಿಂಗ್ ಪಾಯಿಂಟ್, ಎನಿಥಿಂಗ್ ಕ್ಯಾನ್ ಬಿ ಎ ಟ್ರಿಗರಿಂಗ್ ಪಾಯಿಂಟ್. ಅದು ಇವರಿಗೆಲ್ಲರಿಗೂ ಪಾಠ ಕಲಿಸುತ್ತೆ. ಆಗ ಇವರು ಅದನ್ನು ಯೋಚನೆ ಮಾಡ್ತಾರೆ. ಪೆಟ್ಟು ತಿಂದ ಮೇಲೆ, ಪೆಟ್ಟಂದರೆ ಖುದ್ದಾಗಿ ಇವ್ರಿಗೆ ಹೊಡ್ತಾ ಹೊಡಿತಾರೆ ಅಂತ ನಾನು ಹೇಳ್ತಾ ಇಲ್ಲ, ಒಟ್ಟು ವ್ಯವಸ್ಥೆ ಭಾಳ ಅದು ಅರಾಜಕತೆ ಕಡೆಗೆ ಹೋಗುತ್ತೆ. ಆಗ ಇವರಿಗೆ ಬಹುಶಃ ಬುದ್ಧಿ ಬರುವುದು. ಅಂಥ ಒಂದು ಗಂಭೀರವಾದ ಅಪಾಯ ಇದೆ. ಇದನ್ನು ಸರ್ಕಾರ ಸೀರಿಯಸ್ ಆಗಿ ತಗೋಬೇಕು. ಇವರ ರಾಂಗ್ ಇಂಟೆಲಿಜೆನ್ಸ್ ರಿಪೋರ್ಟ್ಗಳಿದಾವಲ್ಲ, ಇಂಟೆಲಿಜೆನ್ಸ್ ರಿಪೋರ್ಟ್ಗಳು ರಾಂಗ್ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಅಲ್ಲಿ ವಸ್ತುಸ್ಥಿತಿನ ಯಾವನೂ ಹೇಳ್ತಾ ಇಲ್ಲ. ಸರ್ಕಾರದಲ್ಲಿ ಗೊತ್ತಿಲ್ಲ ಸರ್ಕಾರದವ್ರಿಗೆ, ಅದು ನನ್ನ ಅಭಿಪ್ರಾಯ. ಸೊ ನಿಜಕ್ಕೂ ಇವರು ಜನರ ಆಕ್ರೋಶನ, ಜನರ ನಾಡಿ ಬಿಡ್ತವನ್ನ, ಜನರ ಭಾವನೆಗಳೇನಿದೆ, ಅವ್ರ ನೋವೇನಿದೆ ನನ್ನ ಅರ್ಥ ಮಾಡ್ಕೋಬೇಕು. ಸೀರಿಯಸ್ ಆಗಿ ಗಂಭೀರವಾದ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿ ಮಾಡಬೇಕು. ಜನರಿಗೆ ಒಂದು ಸಾಂತ್ವನ ಸಿಗಬೇಕು, ಒಂದು ನಂಬಿಕೆ, ಭರವಸೆ ಬರಬೇಕು ವ್ಯವಸ್ಥೆ ಬಗ್ಗೆ. ಇಷ್ಟ ಆಗದೆ ಉಲ್ಟಾ ಹೊಡೆದ್ರೆ ಜನ ಉಲ್ಟಾ ಹೊಡಿತಾರೆ. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿ SIT ಬಗ್ಗೆ ಹಾಗೆ ಜನಾಕ್ರೋಶದ ಮುಂದಿನ ಪರಿಣಾಮ ಯಾವ ರೀತಿ ಆಗಬಹುದು ಅಂತ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.